ಹೇಳಲಾಗ್ತಾ ಇತ್ತು. ಈಗ ಅಧಿಕೃತ ಮೂಲಗಳು ಹೇಳ್ತಾ ಇರ್ತಕ್ಕಂಥ ಮಾಹಿತಿ, ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಸೊ ಇದರ ಇಂಪ್ಯಾಕ್ಟ್ ಏನಾಗುತ್ತೆ, ಇದರ ಪರಿಣಾಮ ಏನಾಗುತ್ತೆ? ಹಾಗಾದ್ರೆ ಕಾಂಗ್ರೆಸ್ಗೆ ಆರಾಮವಾಗಿ 3 ಜನಕ್ಕೆ ಮೋಸ ಮಾಡಿದ್ರೆ ತಕ್ಷಣ ಕೂಡಲೇ ಇದಕ್ಕೆ ನೀವು ಶೆಡ್ಯೂಲ್ 10ನಲ್ಲಿ ಆ್ಯಕ್ಷನ್ ತೊಗೊಬೋದು, ಶೆಡ್ಯೂಲ್ 10ನಲ್ಲಿ ಕೇಸ್ ಹಾಕ್ಬೋದು, ಅವ್ರನ್ನ ಅನರ್ಹಗೊಳಿಸಿ ವಿಧಾನಸಭೆಯಿಂದ ಆಚೆ ಇಳಿಸ್ಬೋದು. ಈಗ ಶಾಸಕತ್ವ ಅನರ್ಹ ಸಂಬಂಧಪಟ್ಟಂತೆ ಸ್ಪೀಕರ್ಗೆ ದೂರನ್ನು ಕೊಡುವಂಥದ್ದು, ಒಂದು ವೇಳೆ ಸ್ಪೀಕರು ಬೇಗ ಅದನ್ನು ಇತ್ಯರ್ಥಪಡಿಸದೆ ಅಥವಾ ಕ್ರಮ ಕೈಗೊಳ್ಳದೆ ವಿಳಂಬ ಮಾಡಿದ್ರೆ ಏನು ನೆಕ್ಸ್ಟ್? ಒಂದು ವೇಳೆ ಸ್ಪೀಕರ್ ಬೇಗ ವಿಳಂಬ ಮಾಡಿದ್ರೆ, ಇದು ಅನೇಕ ರಾಜ್ಯಗಳಲ್ಲಿ ಇದಾಗಿದೆ, ಸ್ಪೀಕರ್ ವಿಳಂಬ ಮಾಡಿದ್ರೆ ಕೂಡಲೇ ಸ್ಪೀಕರ್ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟಿಂದ ಡೈರೆಕ್ಷನ್ ತೊಗೊತೀವಿ, ಸ್ಪೀಕರ್ ಕೂಡಲೇ ಇದನ್ನು ತೀರ್ಮಾನ ಮಾಡಬೇಕು ಅಂತ. ತೀರ್ಮಾನ ಮಾಡಿದ ನಂತರ 2 ತಿಂಗಳಿನಲ್ಲಿ 1.5 ತಿಂಗಳಿನಲ್ಲಿ ತೀರ್ಮಾನ ಮಾಡಿ ಅಂತ ಒಂದು ಡೈರೆಕ್ಷನ್ ಆದೇಶ ಬಂದ ಮೇಲೆ ಮಾಡಲೇಬೇಕಾಗುತ್ತೆ. ಈ ಸ್ಪೀಕರ್ ವಿಳಂಬ ಮಾಡಬಹುದು ಅಥವಾ ಬೇಗ ಇತ್ಯರ್ಥಪಡಿಸ್ಬೋದು ಅನ್ನೋದು ಸಾಧ್ಯತೆ ನೋಡಿದ್ರೆ ಏನಿರುತ್ತೆ? ಈಗ ಸ್ಪೀಕರ್ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಬೇಕು, ಸ್ಪೀಕರ್ ಪಾತ್ರ ಅದು. ಸ್ಪೀಕರ್ ಹೇಗೆ ತಮ್ಮ ಕ್ರಮವನ್ನು ಅಥವಾ ತಮ್ಮ ಹುದ್ದೆಯನ್ನು ನಿರ್ವಹಿಸ್ತಾರೆ, ಯಾವ ಜಾಗರೂಕತೆಯಿಂದ ಮಾಡ್ತಾರೆ ಅನ್ನೋದು ಇಡೀ ರಾಜ್ಯ ನೋಡ್ತಾರೆ ಇವತ್ತು. ಆದ್ದರಿಂದ ಅವರು ಕೂಡಲೇ ಕ್ರಮ ತಗೊಂಡ್ರೆ ನಾವು ಸ್ವಾಗತಿಸ್ತೀವಿ, ಆದರೆ ತಗೊಳ್ಳದೇ ಇದ್ದರೆ ಕೂಡಲೇ ಹೈಕೋರ್ಟ್ಗೆ ಪ್ರಕರಣವನ್ನು ಹಾಕಿ ನೀವು ಮಾಡಿ ಅಂತ ಹೇಳಬೇಕಾಗುತ್ತೆ. ಅದು ಸ್ಪೀಕರ್ಗೆ ಒಂದು ಕುಂದು ತರುವಂಥ ವಿಷಯ. ಸ್ಪೀಕರ್ಗೆ ಇವರು ನಿಷ್ಪಕ್ಷಪಾತವಾಗಿಲ್ಲ ಅನ್ನೋದು ಸಾಬೀತಾಗುತ್ತೆ. ಸರ್, ಈಗ ಒಂದು ವೇಳೆ ಅಂದರೆ ಈಗ ನೀವು ಶಾಸಕತ್ವ ಅನರ್ಹ ಸಂಬಂಧಪಟ್ಟಂತೆ ಕೊಡುವಂಥದ್ದು, ಅದಕ್ಕಿಂತ ಮುಂಚೆ ಏನಾದರೂ ಕೂಡ ಶಾಸಕತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಯಾವುದು ಕೂಡ ಪ್ರಕರಣ ಬರೋದಿಲ್ಲ ಅಂತ ಅನ್ಸುತ್ತಲ್ವ? ಈ ರೀತಿ ಒಂದು ಅಪೀಲ್ ಹೋಗೋದು ಬರೋದೇ ಇಲ್ಲ. ಹೌದು, ಒಂದು ವೇಳೆ ಅವ್ರು ರಾಜೀನಾಮೆ ಕೊಟ್ಟರೆ ಅವರೇ ವಿಧಾನಸಭೆಯಿಂದ ಹೊರಬೀಳ್ತಾರೆ. ಆಗ ಮರು ಚುನಾವಣೆಗೆ ಅವ್ರು ಹೋಗಬೇಕಾಗುತ್ತೆ. ಸೊ ಅಂಥ ಪರಿಸ್ಥಿತಿನಲ್ಲಿ ಜನರ ಅವ್ರಿಗೆ ಶಿಕ್ಷೆ ಕೊಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಒಂದು ಕನ್ಫ್ಯೂಷನ್ ಅಥವಾ ಒಂದು ರೀತಿಯಲ್ಲಿ ಇರುವಂಥದ್ದು ಅಂದರೆ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ವೋಟಿಂಗಲ್ಲಿ ವಿಪ್ ಉಲ್ಲಂಘನೆ ಬರೋದಿಲ್ಲ ಅಂತ ಕೇಳ್ಬರ್ತದೆ, ನಿಜನದು? ಇಲ್ಲ, ವಿಪ್ ಅಂದರೆ ಎಲ್ಲ ಸಂವಿಧಾನದಲ್ಲಿ ಶೆಡ್ಯೂಲ್ 10 ಖಂಡಿಕೆ 4ರಲ್ಲಿ ಭಾಳ ಕ್ಲಿಯರ್ ಕಟ್ ಆಗಿದೆ. ವಿಪ್ ಅಂದರೆ ಯಾವುದೇ ವಿಷಯದಲ್ಲಿರುತ್ತೆ, ಅದು ರಾಜ್ಯಸಭೆ ಇಲ್ಲ ಅಥವಾ ಒಂದು ಪಾಲಿಸಿ ವಿಷಯ ಆಗಲಿ ಅಥವಾ ಯಾವುದೇ ವಿಷಯದ ಬಗ್ಗೆ ವೋಟಿಂಗ್ ಹೋಗಿದ ತಕ್ಷಣ ವಿಪ್ ಜಾರಿಗೊಳಿಸಿದರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ರೆ ಅದು ಅನರ್ಹರಾಗ್ತಾರೆ. ಈಗ ಶಿವರಾಮ್ ಹೆಬ್ಬಾರ್ ಇನ್ನೂ ಕೂಡ ವೋಟಿಂಗ್ ಹಾಕಿಲ್ಲ, ಒಂದು ವೇಳೆ ಅವರು ಗೈರಾದರೆ ಅಂತ ಅಂದರೆ, ಯಾಕಂದರೆ ಗೈರಾದರೆ ಅದು ಕೂಡ ವಿಪ್ ಉಲ್ಲಂಘನೆ ಬರುತ್ತಾ? ಅಬ್ಸ್ಟೈನ್ಸ್ ಆರ್ ವೋಟ್ಸ್ ಅಗೇನ್ಸ್ಟ್ ಎರಡು ವಿಷಯಗಳು ಬರುತ್ತೆ ಇದರಲ್ಲಿ. ಅಬ್ಸ್ಟೈನ್ ಅಂತಂದರೆ ಗೈರಾಜರಾಗೋದು ಅಥವಾ ವಿರುದ್ಧವಾಗಿ ವೋಟ್ನ ಚಲಾವಣೆ ಮಾಡೋದು. 2 ಪ್ರಸಂಗಗಳೂ ಸಹ ಇದು ಅನರ್ಹರಾಗೋದಕ್ಕೆ ಅವರು ಇದಾಗ್ತಾರೆ, ಡಿಸ್ಕ್ವಾಲಿಫಿಕೇಷನ್ ಆಗುತ್ತೆ. ಇದು ವಿವೇಕ್ ರೆಡ್ಡಿ ಅವರು ಮತ್ತು ಅವ್ರು ಹೇಳ್ತಾ ಇರುವಂಥದ್ದು ಸ್ಪೀಕರ್ಗೆ ದೂರು ಕೊಡುವಂಥದ್ದು ಏನು ವಿಪ್ ಉಲ್ಲಂಘನೆ ಸಂಬಂಧಪಟ್ಟದ್ದು, ಒಂದು ವೇಳೆ ಸ್ಪೀಕರ್ ಅಂತ ಕೂಡ ಕೂಡಲೇ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನ್ಯಾಯಾಲಯ ಮೊರೆ ಹೋಗೋದು ಕೂಡ ಅವಕಾಶ ಇರುವಂಥದ್ದು ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಬಿಜೆಪಿಯ ಅನರ್ಹ ಅಸ್ತ್ರಕ್ಕೆ ರಾಜೀನಾಮೆ ಪ್ರತ್ಯಾಸ್ತ್ರವನ್ನ ಟಿ ಸೋಮಶೇಖರ್ ಹೂಡ್ತಾರ ಅನ್ನುವಂತಹ ಪ್ರಶ್ನೆ. ಪೊಲಿಟಿಕ್ಸ್ ಇಸ್ ಅನ್ಸರ್ಟನಿಟಿ ಗೇಮ್. ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ತಾಜಾ ಉದಾಹರಣೆ, ವೆರಿ ಫ್ರೆಶ್ ಎಕ್ಸಾಂಪಲ್ ಟಿ ಸೋಮಶೇಖರ್ ಅವರ ನಡೆ. ಟಿ ಸೋಮಶೇಖರ್ ಬಿಜೆಪಿ ಪಾರ್ಟಿಯಲ್ಲಿ ಇದ್ಕೊಂಡು ಅಡ್ಡ ಮತದಾನವನ್ನ ಮಾಡಿದ್ರು. ಸೊ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನುವಂತಹ ಅಸ್ತ್ರವನ್ನ ಬಳಸಿದ್ರೆ, ನಮ್ಮ ಬತ್ತಳಿಕೆಯಲ್ಲೂ ಅಸ್ತ್ರ ಇದೆ ಅಂತ ರಾಜೀನಾಮೆಯ ಪ್ರತ್ಯಾಸ್ತ್ರವನ್ನ ಬಳಸೋದಕ್ಕೆ ಟಿ ಸೋಮಶೇಖರ್ ಮುಂದಾಗ್ತಾರ. ಹಾಗಿದ್ರೆ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ರಾಜೀನಾಮೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರ ಬಿಜೆಪಿಯ ವಿರುದ್ಧ. ಇವತ್ತು ಸಂಜೆನೆ ಇವರು ರಾಜೀನಾಮೆಯನ್ನ ನೀಡ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಇನ್ನು ಕೇಸ್ ಇವರು ಅನ್ಕೊಂಡಂತೆ ಅಥವಾ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆ ಅಂತ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿಗೆ ರಾಜೀನಾಮೆಯನ್ನ ನೀಡಿದ್ದೇ ಆದರೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಬಿಜೆಪಿ ಪಾರ್ಟಿಗೆ. ಅದು ಲೋಕಸಭೆ ಚುನಾವಣೆ ಹತ್ತಿರ ಇರುವಾಗ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಸಹಜವಾಗಿ ಅರಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇಂಥ ಅವಾಂತರಗಳಿಗೆ ಯಾವ ರೀತಿ ಬ್ರೇಕ್ ಹಾಕ್ತಾರೆ, ಯಾವ ರೀತಿ ಅವರನ್ನ ಹಿಡಿದಿಟ್ಕೊಳ್ತಾರೆ ಅನ್ನುವಂಥದ್ದು ಒಂದ್ ರೀತಿ ಧರ್ಮ ಸಂಕಟದಲ್ಲಿ ವಿಜೇಂದ್ರ. ಕೆಲವೇ ಕ್ಷಣಗಳಲ್ಲಿ ಯುಟಿ ಖಾದರ್ ಅವ್ರನ್ನ ಭೇಟಿ ಮಾಡಲಿದ್ದಾರೆ. ಸ್ಪೀಕರ್ ಭೇಟಿಗೆ ಟಿ ಸೋಮಶೇಖರ್ ಕೂಡ ಸಮಯ ಕೇಳಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.
ಸೊ ಬಿಜೆಪಿ ಅನರ್ಹ ಅಸ್ತ್ರವನ್ನ ಏನು ಪ್ರಯೋಗ ಮಾಡ್ತಾ ಇದೆ ಅದಕ್ಕೆ ಪ್ರಶಸ್ತ್ರವಾಗಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಸ್ಪೀಕರ್ನ ಹೋಗಿ ಭೇಟಿ ಮಾಡ್ತಾರೆ ಅಂತ ಹೇಳಲಾಗಿದೆ. ಸೊ ರಾಜೀನಾಮೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸೋಮಶೇಖರ್ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟರೆ ಅಷ್ಟಕ್ಕೆ ಅದು ಸಾಲ್ವ್ ಆಗ್ಬಿಡತ್ತಾ? ಅವರ ಶಾಸಕತ್ವವನ್ನು ಅನರ್ಹಗೊಳಿಸಿ ಅಂತ ಬಿಜೆಪಿಯ ನಾಯಕರುಗಳು ಮುಗಿಬಿದ್ದಿದ್ದಾರೆ ಅವ್ರ ಮೇಲೆ. ಆದರೆ ಅದು ಸಾಧ್ಯ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಸ್ಪೀಕರ್ ಏನು ಮಾಡ್ತಾರೆ, ಸ್ಪೀಕರ್ ನಿರ್ಣಯದ ಮೇಲೇ ಎಲ್ಲವೂ ಕೂಡ ನಿರ್ಧರಿತ ಆಗಿರ್ತಕ್ಕಂಥದ್ದು. ಸ್ಪೀಕರ್ ಅವ್ರು ಏನು ನಿರ್ಧಾರ ಕೈಗೊಳ್ಳುತ್ತಾರೆ, ಇವರನ್ನ ಅನರ್ಹಗೊಳಿಸಬಹುದಾ ಅಥವಾ ಅನರ್ಹಗೊಳಿಸೋದಿಲ್ವಾ, ಎಲ್ಲವೂ ಕೂಡ ರಾಜಕಾರಣದಲ್ಲಿ ಗೊತ್ತಿರುವಂಥದ್ದು. ಸ್ಪೀಕರ್ ಯಾವ ಪಾರ್ಟಿಗೆ ಸೇರಿದವರು ಅನ್ನೋದು ಕೂಡ ಹಿಂದೆ ಮಾತು ಬಂತು. ನಮ್ಮ ಹಿರಿಯ ಪತ್ರಕರ್ತರು ಆ ಮಾತನ್ನ ಹೇಳ್ತಾ ಇದ್ರು. ಆದರೆ ಈಗ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಸ್ಪೀಕರ್, ಆನಂತರ ಅದು ಕೋರ್ಟ್ ಮೆಟ್ಲಿನ ಹತ್ತಿದ್ದನ್ನು ಕೂಡ ಹಿಂದೆ ಹಲವು ಪ್ರಕರಣಗಳು ನೋಡಿದ್ದೀವಿ. ಈಗ